ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋ. ಸೊ KCET ನೀಟ್ ಕೌನ್ಸಿಲಿಂಗಲ್ಲಿ ಟೋಟಲ್ ಆಗಿ 80%ಗಿಂತ ಜಾಸ್ತಿ ಸೀಟ್ಸು ಈ ವರ್ಷ ಅಲಾಟ್ ಆಗಿದೆ ಅಂತ ನ್ಯೂಸ್ ಪೇಪರಲ್ಲೆಲ್ಲ ಬಂದಿದೆ. ಸೊ ಇದು ನಿನ್ನೆ ನ್ಯೂಸ್ ಪೇಪರಲ್ಲಿ ಹೇಳ್ತಾ ಇರೋದು ನಾನು. ಟೋಟಲ್ ಆಗಿ ನಿಮಗೆ 80% ಸೀಟ್ಸ್ ಅಂದರೆ 1,35,000 ಸೀಟ್ಸಲ್ಲಿ ನಿಮಗೆ 1,09,000 ಸೀಟ್ಸು ಫಿಲ್ ಆಗಿದೆ. ಸೊ ಇನ್ನೊಂದು 25,000 ಸೀಟ್ಸ್ ಅಷ್ಟೇ ಬಾಕಿ ಇರುವಂಥದ್ದು. ಸೊ ಈ ರೀತಿ ಆಗಿರೋದ್ರಿಂದ ಫಸ್ಟ್ ರೌಂಡಲ್ಲಿ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತಾ, ಮತ್ತು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವ್ರು ಆಬ್ವಿಯಸ್ಲಿ ಈಗ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ನ ಅಪ್ಗ್ರೇಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ನಿಮಗೆ ಕಾಲೇಜ್ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರಲ್ವಾ? ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCET ನೀಟ್ ಕಂಪ್ಲೀಟ್ ಕೌನ್ಸಿಲಿಂಗ್ ಮುಗಿಯೋ ತನಕ ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಸೊ ಈ ಒಂದು ವೀಕಲ್ಲೇ ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಡೈರೆಕ್ಟಾಗಿ ವಿಷಯದ ಕಡೆ ಬರೋದಾದರೆ ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ವೀಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ. ಯಾಕೆಂತ ಹೇಳಿದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ 4 ನಿಮಿಷ ಇರೋ ವೀಡಿಯೋನ 2 ನಿಮಿಷದಲ್ಲಿ ನೋಡ್ಬೋದು. ಆದ್ದರಿಂದ 1.5x ಅಥವಾ 2x ಹಾಕೊಂಡು ನೋಡಿ. ಈಗ ಮೊದಲನೇದಾಗಿ 80% ಆಫ್ ದ ಸೀಟ್ಸ್ ಫಿಲ್ ಆಗಿದೆ ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಏನಕ್ಕೆ ಈ ರೀತಿ ಕೊಟ್ಟಿರೋದು ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಇಷ್ಟು ಸೀಟ್ಸು ಜಸ್ಟ್ ಅಲಾಟ್ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ ಅಷ್ಟೇ. ಅಂದರೆ 80% ಈಗ ಎಷ್ಟು 100 ಸೀಟ್ಸಲ್ಲಿ 80 ಸೀಟ್ಸು ನಿಮಗೆ ಅಲಾಟ್ ಆಗಿದೆ. ಸೊ 80 ಸೀಟ್ಸು 80 ಸ್ಟೂಡೆಂಟ್ಸ್ಗೆ, ಈಗ 100 ಸೀಟ್ಸ್ ಇರುತ್ತೆ. ಸೊ ಅದರಲ್ಲಿ 80 ಸೀಟ್ಸು ಅಲಾಟ್ ಮಾಡಿದ್ದಾರೆ ಫಸ್ಟ್ ರೌಂಡಲ್ಲಿ. ಇನ್ನೂ 20 ಸೀಟ್ಸ್ ಅಷ್ಟೇ ಬಾಕಿ ಇರೋದು. ಆ ರೀತಿ ನೀವು ಅರ್ಥ ಮಾಡ್ಕೋಬೇಕು. ಈಗ 80 ಸೀಟ್ಸು ಯಾರಿಗೆಲ್ಲ ಅಲಾಟ್ ಆಗಿದೆ, 80 ಸ್ಟೂಡೆಂಟ್ಸು ಅಡ್ಮಿಷನ್ ಆಗಿದ್ದಾರೆ ಅಂತಲ್ಲ, ಜಸ್ಟ್ ನಿಮಗೆ ಅಲಾಟ್ ಮಾಡಿದ್ದಾರೆ ಅಷ್ಟೇ. ಸೊ ಯಾವುದೇ ರೀತಿ ವರಿ ಆಗೋ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ನಿಮಗೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿನೇ ಹೊರತು ನಿಮಗೆ ಕಡಿಮೆ ಅಂತೂ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ಕಟ್ ಆಫು ಇಂಕ್ರೀಸ್ ಆಗುತ್ತೆ ಪ್ರತಿ ವರ್ಷ. ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಖಂಡಿತ ಇಂಕ್ರೀಸ್ ಆಗೇ ಆಗುತ್ತೆ. ಆದ್ದರಿಂದ ನಿಮಗೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ಒಂದು ರೀತಿ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇದೆ. ಈಗ ಜಸ್ಟ್ ಅಲ್ಲಿ ಮೆನ್ಷನ್ ಮಾಡಿರೋದೇನು, ನಿಮಗೆ 80% ಆಫ್ ದ ಸೀಟ್ಸು ಅಲಾಟ್ ಮಾಡಿದ್ದೀವಂತ ಅಷ್ಟೇ. ನಿಮಗೆ ಇನ್ನೂ ಈ ಒಂದು ಸೀಟಲ್ಲಿ ಆಲ್ಮೋಸ್ಟ್ ಒಂದು 35 to 40% ಅಷ್ಟೇ ಅಡ್ಮಿಷನ್ ಆಗಿರುವಂಥದ್ದು. ಮಿಕ್ಕಿದ 60% ಸ್ಟೂಡೆಂಟ್ಸು ಎಲ್ಲರೂ ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಟ್ಕೊಂಡೆ ವೆಯ್ಟ್ ಮಾಡ್ತಾ ಇರೋದು. ಸೊ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟವರು ಈಗ ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಈಗ BAMS ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಆಗಿಲ್ಲ, ಮತ್ತು ಒಂದಷ್ಟು ಸ್ಟೂಡೆಂಟ್ಸು MCC ಕೌನ್ಸಿಲಿಂಗಿಂದ ಆ ಕಡೆ ಶಿಫ್ಟ್ ಆಗ್ತಾರೆ. ಸೊ ಆದ್ದರಿಂದ ನಿಮಗೆ BAMS ಮತ್ತು MCC ಕೌನ್ಸಿಲಿಂಗು ಇದೊಂದಷ್ಟು ಸೀಟ್ಸು ನಿಮಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸೇರುತ್ತೆ. ಈಗ ಕೆಲವೊಬ್ಬರಿಗೆ ಮೆಡಿಕಲ್ ಸಿಕ್ಕಿರಲ್ಲ, ಅವ್ರಿಗೆ ಇಂಜಿನಿಯರಿಂಗ್ಗೆ ಅಲಾಟ್ ಆಗಿರುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತೆ ಅವ್ರಿಗೆ, ಅವರು ಮೆಡಿಕಲ್ಗೆ ಶಿಫ್ಟ್ ಆಗ್ತಾರೆ. ಆ ಒಂದು ಸೀಟು, ಇಂಜಿನಿಯರಿಂಗ್ ಸೀಟು ನಿಮ್ಗೆ ಅಲಾಟ್ ಆಗುತ್ತೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಟೋಟಲ್ ಇಂಜಿನಿಯರಿಂಗ್ ಸೀಟ್ಸು 77,140 ಇದೆ. ಅದರಲ್ಲಿ 71,000 ಫಿಲ್ ಆಗಿದೆ. 5,327 ಸೀಟ್ಸು ಇನ್ನೂ ಫಿಲ್ ಆಗಿಲ್ಲ. ನೆಕ್ಸ್ಟು ಅದೇ ರೀತಿ ನರ್ಸಿಂಗು, ಮೆಡಿಕಲ್ಲು, ಡೆಂಟಲ್ಲು, ಕೃಷಿ. ಸೊ ಮೆಡಿಕಲಲ್ಲಿ ನೋಡ್ತಾ ಇರ್ಬೋದು 9,263 ಸೀಟ್ಸಲ್ಲಿ 8,321 ಸೀಟ್ಸ್ ಅಷ್ಟೇ ಫಿಲ್ ಆಗಿರುವಂಥದ್ದು. ಇನ್ನೂ 942 ಸೀಟ್ಸು ಇನ್ನೂ ಫಿಲ್ ಆಗಿಲ್ಲ. ಇದೇ ರೀತಿ ಈ ವರ್ಷ ಒಟ್ಟಿನಲ್ಲಿ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿಮಗೆ ತೋರಿಸ್ತೀನಿ ಒಂದ್ಸಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ 35 to 40% ಅಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾರೆ. ಸೊ ಈಗ ಅವರಿಗೆ ಸಿಕ್ಕಿರೋ ಸೀಟ್ಗಿಂತ ಇನ್ನೂ ಚೆನ್ನಾಗಿರೋ ಸೀಟ್ ಬೇಕು. ಇಲ್ಲಿ ನೋಡಿ, ತಮ್ಮ ಸೀಟ್ ಬಿಟ್ಟು ಇನ್ನೊಂದು ಅವಕಾಶವನ್ನು ಆಶಿಸುತ್ತಿದ್ದಾರೆ. ಇದರಿಂದಾಗಿ ಎರಡನೇ ಸುತ್ತಿನಲ್ಲಿ ಸೀಟುಗಳು ಲಭ್ಯವಾಗುವ ಸಾಧ್ಯತೆ ಇದೆ. ಸೊ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ಗೆ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡೋರ ಸಂಖ್ಯೆ ಜಾಸ್ತಿ ಅಂತ. ಸೊ ಎಲ್ಲರಿಗೂ ಚೆನ್ನಾಗಿರೋ ಕಾಲೇಜೇ ಬೇಕು. ಆಬ್ವಿಯಸ್ಲಿ ಅವರು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಚಾಯ್ಸ್ 2 ತಗೊಂಡು. ಈಗ ಆಪ್ಷನ್ ಟ್ರೀ ಹಾಗೂ ಠೇವಣಿ ಪಾವತಿ ಪ್ರಕ್ರಿಯೆ. ಇಲ್ಲಿ ಎರಡನೇ ಸುತ್ತಿನಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಲಾಗಿನ್ ಆಗಿ ತಮಗೆ ಇಚ್ಛೆಯಾಗಿರುವ ಕೋರ್ಸ್ ಕಾಲೇಜುಗಳನ್ನು ಆಯ್ಕೆ ಮಾಡಬೇಕು. ವೈದ್ಯಕೀಯ ಕೋರ್ಸ್ಗಳಿಗೆ ಮೆಡಿಕಲ್ BIPC ಗ್ರೂಪ್ ಭಾಗವಹಿಸಲು ಠೇವಣಿ ಪಾವತಿ ಕಡ್ಡಾಯವಾಗಿರುತ್ತದೆ. ಸೊ ಇದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅನ್ವಯವಾಗುವಂಥದ್ದು. ನೆಕ್ಸ್ಟು ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಮೊದಲನೇ ಸುತ್ತಿನ ಸೀಟು ಸಿಗದವರಿಗೆ ಸೂಚನೆ. ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅವರಿಗೆ ಇದು ಮೇಯ್ನಾಗಿ. ಈಗ ಕಾಶ್ ಆನ್ ಡೆಪಾಸಿಟು ತುಂಬ ಸ್ಟೂಡೆಂಟ್ಸು ಅಂದ್ಕೊಂಡಿದ್ದಾರೆ ಇವಾಗ ಮಾಡಬೇಕು ಅಂತಲ್ಲ. ಸೊ ಅದಕ್ಕೆ ಸಪ್ರೇಟು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಅದನ್ನು ನೋಡ್ಕೊಂಡು ನೀವು ಅಮೌಂಟ್ನ ಪೇ ಮಾಡಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಈ ಒಂದು ಏನಿದೆ ಇದು. ನೆಕ್ಸ್ಟು ಇಲ್ಲಿ ಮೊದಲ ಸುತ್ತಿನಲ್ಲಿ ಸೀಟು ಸಿಗದವರು ಸೂಚನೆಗಳು. ಸೊ ಅವರಿಗೆ ಏನು ಸೂಚನೆ ಅಂತ ಕೊಟ್ಟಿದ್ದಾರೆ ಅಂದರೆ, ಮೊದಲನೇ ಸುತ್ತಿನಲ್ಲಿ ಸೀಟು ಬಾರದಿದ್ದವರು ಎರಡನೇ ಸುತ್ತಿನಲ್ಲಿ ನೇರವಾಗಿ ಭಾಗವಹಿಸಬಹುದು. ಆಪ್ಷನ್ ಎಂಟ್ರಿ ಮಾಡದೇ ಇದ್ದರೂ ಎರಡನೇ ಸುತ್ತಿನಲ್ಲಿ ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಯಾವುದೇ ತಾಂತ್ರಿಕ ದೋಷವಿಲ್ಲದೆ ಮತ್ತೆ ಅವಕಾಶ ಸಿಗಲಿದೆ ಎಂದು KEA ಖಚಿತಪಡಿಸಿದೆ.
ಸೊ ಯಾರೆಲ್ಲ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ, ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಈ ವರ್ಷ CET ಹಂಚಿಕೆ ಪ್ರಕ್ರಿಯೆ ಶ್ರೇಣಬದ್ಧವಾಗಿ ನಡೆಯುತ್ತಿದೆ. ಬಹುತೇಕ ವಿದ್ಯಾರ್ಥಿಗಳಿಗೆ ತೃಪ್ತಿಕರವಾಗಿ ಸೀಟು ಲಭಿಸಿದೆ. ಎರಡು ಸುತ್ತುಗಳ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದತ್ತ ಹೆಜ್ಜೆ ಹಾಕಲಿದ್ದಾರೆ. ವಿದ್ಯಾರ್ಥಿಗಳು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ಎಲ್ಲ ಮಾಹಿತಿ ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡಿರೋದಿಷ್ಟೇ, ನೀವು ಕರೆಕ್ಟಾಗಿ ನೋಡಿಕೊಂಡು ಈ ಒಂದು ಆಪ್ಷನ್ ಎಂಟ್ರಿ ಪ್ರೋಸೆಸ್ನ ಅಂದರೆ ಚಾಯ್ಸ್ ಎಂಟ್ರಿ ಇದೆಲ್ಲ ನೆಕ್ಸ್ಟ್ ಪ್ರೋಸೆಸ್ ಬರುತ್ತಲ್ಲ ಅದನ್ನು ಕೇರ್ಫುಲ್ಲಾಗಿ ಮಾಡಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಇಲ್ಲಿ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಆಗಸ್ಟ್ 3ನೇ ವಾರದಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇದೆ. ಸೊ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಸೊ ಆಗಸ್ಟ್ 3ನೇ ವೀಕ್ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಆಗಸ್ಟ್ 4th ವೀಕ್ ಸ್ಟಾರ್ಟ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ MCC ಕೌನ್ಸಿಲಿಂಗ್ ಮುಗಿದ ಮೇಲೇ ನಮ್ಮ KEA ಕೌನ್ಸಿಲಿಂಗಲ್ಲಿ ಸೀಟ್ ಇನ್ನೂ ಎಷ್ಟಿದೆ, ಸೊ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋದಕ್ಕೆ ಚಾನ್ಸಸ್ ಇರುವಂಥದ್ದು. ಆದ್ದರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.